ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಜೋಳದ ಬೆಳೆಯನ್ನ ಬೆಳೆಯಲಾಗುತ್ತದೆ. ಜೋಳ ಬೆಳೆಯುವುದು ಒಂದು ತಪಸ್ಸಿನಂತೆ. ಇದರ ಬೆಳವಣಿಗೆಗೆ ನಾನಾ ಸಂಕಟಗಳು ಎದುರಾಗುತ್ತವೆ. ಜೋಳದ ಬೆಳೆಗೆ ಪ್ರಮುಖವಾಗಿ ಹಕ್ಕಿಗಳ ಕಾಟ ರೈತನಿಗೆ ಸವಾಲಾಗಿದೆ. ಇದನ್ನ ಹಿಮ್ಮೆಟ್ಟಿಸಲು ಹಿಂದಿನ ಕಾಲದಲ್ಲಿ ಹಕ್ಕಿಗಳ ಕಾವಲಿಗಾಗಿ ಕವನಿ ಆಡಿಸುವುದು ಹಾಗೂ ಲಡ್ ಬಾರಿಸುವುದನ್ನ ಮಾಡ್ತಿದ್ರು. ಆದರೆ ಆಧುನಿಕತೆ ಬೆಳೆದಂತೆ ಇವೆಲ್ಲ ಕಣ್ಮರೆಯಾಗುತ್ತಿದ್ದು, ಅಪರೂಪಕ್ಕೆಂಬಂತೆ ಉತ್ತರ ಕರ್ನಾಟಕದ ಮಹಾವೀರ ಪಡಸಲಗಿ ಈ ಎಲ್ಲ ಕಲೆಗಳನ್ನು ಪೋಷಿಸುತ್ತಿದ್ದಾರೆ. ಈಗಿನ ಯುವಜನತೆಗೆ ಜೋಳ ಬೆಳೆಯುವ ಮಾಹಿತಿಯ ಕೇಂದ್ರದಂತಾಗಿದ್ದಾರೆ. ಸರಿಸುಮಾರು 4 ಎಕರೆಯಲ್ಲಿ ಬೆಳೆದ ಜೋಳವನ್ನ ಕಾಯಲು ಈ ಪದ್ಧತಿ ಅನುಸರಿಸುವ ಮೂಲಕ ಪ್ರತಿ ವರ್ಷವೂ ಸಹ ಒಬ್ಬರೇ ಹಕ್ಕಿಗಳಿಂದ ಜೋಳದ ರಕ್ಷಣೆ ಮಾಡುತ್ತಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಅರಿವಿಲ್ಲದಿರುವ ಕವನಿ ಹಾಗೂ ಲಡ್ ಬಾರಿಸುವ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾವ ಗ್ರಾಮದ ಮಹಾವೀರ ಪಾರಂಪರಿಕ ಕೃಷಿ ಚಟುವಟಿಕೆ ಮುಂದುವರಿಸಿ ಸಾಮಾಜಿಕ ಜಾಲತಾಣಗಳ ಗೀಜಿಗೆ ಬಿದ್ದಿರುವ ಯುವಕರಿಗೆ ಮಾದರಿಯಾಗಿದ್ದಾರೆ. ಐತ್ರಲ್ಲ ಹಳೆ ಪದ್ಧತಿ ಐತ್ರಿ, ಬರಂಗಿಲ್ರಿ ಇದೊಂದು ಕಲೆನರ್ಲೇ ಇದು. ಹಿರಿಯಾರು ಕಲಿಸ್ಕೊಟ್ಟು ಹೋದಾರ ಇದು. ಈಗ ಅವ್ರು ಕಲಿಸ್ರಿ ಅಂದ್ರೆ ಆಗೋದಿಲ್ರಿ, ಈಗ ಕಲಿಯಂಗಿಲ್ರಿ ಯಾರು. ಈಗ ನಮ್ಗೆ ಏನು ಹಿರಿಯಾರು ಕಲಿಸ್ಕೊಟ್ಟು ಹೋಗ್ಯಾರ್ರಿ, ಅದ ಐತ್ರಿ. ಈಗ ನಮ್ಗೆ 300 ಫೂಟ್ ತನಕ ಹೋಗಿತೀವ್ರಿ ನಾವು. 300 ಫೂಟ್ ಹೋಗಿತೀವ್ರಿ ಇಲ್ಲಿಂದ. ಆಧುನಿಕತೆ ಬೆಳೆದಂತೆಲ್ಲ ಹಳೆಯ ಕಾಲದ ಆಚರಣೆಗಳು, ವಿಚಾರಗಳು ನಮ್ಮಿಂದ ದೂರವಾಗುತ್ತಿವೆ. ಪ್ರಾಚೀನ ಕಾಲದಲ್ಲಿನ ಹಿರಿಯರ ಅದೆಷ್ಟೋ ಸಾಂಪ್ರದಾಯಿಕ ಚಟುವಟಿಕೆಗಳು ಸಹ ನಮ್ಮಿಂದ ಅಂತರ ಕಾಯ್ದುಕೊಂಡು ದಶಕಗಳೇ ಕಳೆದಿವೆ. ಅದು ಯಾವುದೇ ಕ್ಷೇತ್ರದಲ್ಲಾಗಲಿ ಪ್ರಾಚೀನತೆಯ ಗಂಧ ಗಾಳಿಯು ಇಂದಿನ ದಿನಗಳಲ್ಲಿ ಸುಳಿಯುತ್ತಿಲ್ಲ. ಆ ಮಟ್ಟಿಗೆ ಆಧುನಿಕ ಯುಗವು ಜನರ ಬದುಕಿನ ಮೇಲೆ ಅಗಾಧ ಪರಿಣಾಮ ಬೀರಿದೆ. ಅದು ಇಂದಿನ ಕೃಷಿ ಪದ್ಧತಿಗೂ ಸಾಕಷ್ಟು ಹೊಡೆತ ನೀಡಿದ್ದು, ಅನಿವಾರ್ಯವಾಗಿ ರೈತರು ಸಹ ಪ್ರಾಚೀನತೆಯಿಂದ ಆಧುನಿಕತೆಯತ್ತ ವಾಲುವ ಸನ್ನಿವೇಶ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಬೆಳೆಗಳಲ್ಲಿ ಒಂದಾಗಿರುವ ಬಿಳಿಜೋಳ ಬೆಳೆಯುವುದು ಒಂದು ತಪಸ್ಸಿನಂತೆಯೇ ಸಾಗುವ ಪ್ರಕ್ರಿಯೆಯಾಗಿದೆ. 5 ತಿಂಗಳುಗಳ ಕಾಲ ನಡೆಯುವ ಇದರ ಪಾಲನೆ ಪೋಷಣೆಯು ಇತರ ಎಲ್ಲ ಬೆಳೆಗಳಿಗಿಂತ ವಿಭಿನ್ನ. ಜೋಳದ ಬಿತ್ತನೆಯ ಬಳಿಕ ಅದಕ್ಕೆ ಕಾಲಕ್ಕೆ ಸರಿಯಾಗಿ ನೀರುಣಿಸುವುದು, ಕಳೆ ಕೀಳುವುದು, ಎಡೆ ಹಾಯಿಸುವುದು ಹೀಗೆ ವಿವಿಧ ಹಂತಗಳಲ್ಲಿ ಜೋಳದ ಪೋಷಣೆ ಮಾಡಬೇಕಾಗುತ್ತದೆ. ಜೋಳ ಬೆಳೆಯುವ ರೈತರಿಗೆ ಹಕ್ಕಿಗಳದ್ದು ಮತ್ತೊಂದು ರೀತಿಯ ಕಾಟ. ಹಿಂದಿನ ಕಾಲವೂ ಸೇರಿದಂತೆ ಇತ್ತೀಚೆಗೆ, ಅಂದರೆ ಸುಮಾರು 10 ವರ್ಷಗಳ ಹಿಂದೆ ಹಕ್ಕಿಗಳನ್ನು ಕಾಯುವ ಪದ್ಧತಿ ರೂಢಿಯಲ್ಲಿತ್ತು. ರೈತ ಕಷ್ಟಪಟ್ಟು ಬೆಳೆದ ಜೋಳವನ್ನ ತಿನ್ನಲು ಬೆಳಗಿನ ಜಾವ ಹಾಗೂ ಸಾಯಂಕಾಲದ ಹೊತ್ತಿಗೆ ಹಕ್ಕಿಗಳು ತೋಟಕ್ಕೆ ದಾಂಗುಡಿ ಇಡುತ್ತಿದ್ದವು. ಆಗ ಜೋಳದ ರಕ್ಷಣೆಗೆ ರೈತರು ಕವನಿ ಕಲೆಯನ್ನ ಬಳಸಿಕೊಳ್ಳುತ್ತಿದ್ರು. ಒಂದು ಆಳ ಕಡಿಮೆ ತಿಂದೈತ್ರಿ, ಇದಕ್ಕೆ ಕವಣಿ ಲಡ್ಡ ಆಯ್ತಂದ್ರೆ ಇಬ್ಬರು ಕಾಯಿ ಜಾಗದಾಗ ಒಬ್ಬರ ಕಾಯ್ಬಹುದು. ಎಷ್ಟು ದಿನ ಇದನ್ನು ಕಾಯ್ಲಾಕ 1.5 ತಿಂಗಳು ಬೇಕ್ರಲ್ಲ. 1.5 ತಿಂಗಳು ಕಾವಲ ಮಾಡ್ಬೇಕ್ರಿ ನಾವು. 4 ತಿಂಗಳು ಬೆಳೀರಿ ಇದ, 1.5 ತಿಂಗಳು ಕಾವಲ ಮಾಡ್ಬೇಕ್ರಿ ನಾವು. ಈಗ ಎಕರೆಕ್ಕೆ ಒಂದು 12 ಕ್ವಿಂಟಲ್ ತನಕ ಬೆಳಿತೈತೆ ರೀ. ತಿಂದು ಬಿಡ್ತಾವ್ರಿ ಎಲ್ಲ ತಿಂತಾವ್ರಿ. ಏನೂ ಉಳಿಸಂಗಿಲ್ಲ. ಸುಮ್ಮ ಒಡಕ್ಕೆ ಕಾಳು ಉಳಿತಾವ್ರಿ ನಮಗೆ. ಅದು ಗುಬ್ಬಿ ಪಕ್ಷಿ ಸಾಯ್ತಾವತ್ತೇಳಿ ನಾವು ಹೊಡೆಯಂಗಿಲ್ಲ. ಹೊಡಿತಾರತ್ತಾರ್ರಿ, ನಮಗೂ ಹೊಡಿರಿ ಅಂದ್ರೂ ನಾವು ಮಾಡಂಗಿಲ್ಲ ರೀ. ಅದನ್ನು ಬಂದೈತತ್ರಿ ಹೇಳ್ರಿ ನಮಗೆ. ಅಲ್ಲಿ ಕೆಲವೊಂದು ಮಂದಿ ಹೇಳ್ರಿ ಕರೆ ನಾವು ಮಾಡಿಲ್ರಿ ಅದನ್ನು. ಯಾಕಂದ್ರೆ ಪಕ್ಷಿ ಅವು ಅಂಟು ಸ್ವಲ್ಪ ತಿನ್ನಬೇಕ್ರಲ್ಲೇ. ಮತ್ತು ನಮ್ಮಲ್ಲಿ ತಿಲ್ಲಿ ಕೈಯಲ್ಲಿ ಗೌರ್ಮೆಂಟ್ದಲ್ಲಿ ಕೈಯಲ್ಲಿ ಹೋಗಿ ತಿನ್ನೋದವ್ರು. ಇದರೊಂದಿಗೆ ವಿಭಿನ್ನ ರೀತಿಯಲ್ಲಿ ಹಕ್ಕಿಗಳನ್ನು ಬೆದರಿಸುವ ಲಡ್ ಆಡಿಸುವುದು ಮಾಡುತ್ತಿದ್ದರು. ಇದು ಕೇವಲ ಹಗ್ಗದಿಂದ ಹೊರಹೊಮ್ಮುವ ಪರಿಣಾಮಕಾರಿ ಶಬ್ದವಾಗಿದೆ. ಅಚ್ಚರಿ ಎಂದರೆ ಇದರ ಶಬ್ದದ ತೀವ್ರತೆ ಬಂದೂಕಿನಿಂದ ಹಾರುವ ಗುಂಡಿನಷ್ಟೇ ತೀವ್ರತೆ ಹೊಂದಿರುತ್ತದೆ. ಪಾತ್ರೆಯಿಂದ ಶಬ್ದ ಮಾಡುವುದು, ಪ್ಲಾಸ್ಟಿಕ್ ಡಬ್ಬಿಗಳನ್ನು ಬಾರಿಸುವುದು, ಹುಯ್ ಹಾಯ್ ಎಂದು ಚೀರಾಡುವುದು ಸೇರಿದಂತೆ ಅನೇಕ ಕಲೆಗಳನ್ನು ಈಗಿನ ದಿನಗಳಲ್ಲಿ ಬೆರಳೆಣಿಕೆಯ ಜನರಷ್ಟೇ ಬಳಸುತ್ತಾರೆ. ಅಪರೂಪಕ್ಕೆ ಎಂಬಂತೆ ಈ ರೈತರು ಹಳೆ ಕಾಲದ ಪದ್ಧತಿಯನ್ನ ಅನುಸರಿಸಿ ನಿಸರ್ಗಕ್ಕೆ ಯಾವುದೇ ತರಹ ಹಾನಿಯಾಗದೆ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳೋಕೆ ನೈಸರ್ಗಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಗಮನ ಸೆಳೆದಿದ್ದಾರೆ.